ಕೊಡ್ಲ ಫೋನ್ ಎಲ್ಲೈತೆ ನಿಮ್ದು ಫೋನ್ ಬರಲಿಲ್ಲ ಯಪ್ಪ ಅರ್ಬಿ ಅವನ್ನ ಎದಕ್ಕೆ ತುಂಬಿಸಿ ಇಡ್ತೀನಿ ಹೇಳ ಸುಮ್ಮನೆ ಹೌದೌದು ಪಾಪ ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಆರಾಮದಿರಿ ನಾನು ಈ ವ್ಲಾಗ್ ಶುರು ಮಾಡಕತ್ತೀನಿ ಇವತ್ತಿನ ರುಟೀನ್ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಇವತ್ತು ದೇವಸ್ಥಾನಕ್ಕೆ ಹೊಂಟೇನಿ ಟೈಟಲ್ ಮತ್ತು ಥಂಬ್ನೇಲ್ ನೋಡಿದ್ರೆ ಬಹುಶಃ ಗೊತ್ತಾಗೋದು ಅಂತ ಅನ್ಕೋತೀನಿ ನನ್ನ ಗಂಡನ ಬಿಟ್ಟು ಹೊಂಟೇನಿ ನೀ ಯಾವ ಬರ್ತೀಯ ಅಳ ಹಂಗ ಅಷ್ಟ 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 ಸುಮ್ಮಿರ್ತೇನಿ ಹಾ ಅದಾರ ಬಳೆನ ನಾನು ಈಗ ಹೊಂಟು ನೋಡ್ರಿ ಟೈಮ್ ಫೋನಿಗೆ 1 ಗಂಟೆ ಆಯ್ತು ಕಿವಿಯಣ್ಣತೆಲ್ಲ ಇಟ್ಕೊಂಡಿದ್ದೆ ನಾ ಹೋಗೋದು ಕ್ಯಾನ್ಸಲ್ ಆಗಿರ್ಬೋದು ಫೋನ್ ಬರಲಿಲ್ಲ ಹೋಗೋದು ಕ್ಯಾನ್ಸಲ್ ಆಗಿರ್ಬೋದು ಅಂತೇಳಿ ಮತ್ತು ಕಿವಿಯಣ್ಣು ಎಲ್ಲ ಬಿಚ್ಚಿ ಇಡೋಕನ ಮತ್ತು ಫೋನ್ ಬಂತ ಸಜ್ಜಾಗ್ರಿ ಅಂತೇಳಿ ಈಗ ನಮ್ಮ ಮನೆಯವರು ನನ್ನ ಬಿಟ್ಟು ಬರ್ತಾರೆ ಹೋಗಿ ಬರ್ನಂತ ಬರ್ರಿ ಇವತ್ತಿನ ಔಟ್ಫಿಟ್ ಹಿಂಗೈತಿ ಈ ಸೀರೆ ಉಟ್ಕೊಂಡೇನಿ 2 ವರ್ಷ ಆಗಿತ್ತು ಅಂತ ಅನಿಸ್ತದೆ ನಾನು ಈ ಸೀರೆ ಉಟ್ಕೊಂಡು ಈ ಬ್ಲೌಸ್ ಇದ್ರೊಳಗಿಂದ ಈ ಸೀರೆ ಒಳಗಿನ ಕಾಟಪ್ಪ ನಿಮ್ಮ ದೊಡ್ಡ ಬರ್ತಾನಪ್ಪ ಒಳ್ಳೆ ಮುಂದಿನ ಸೋಮವಾರ ಹೋಗ್ತೇನಂತಾರೆ ನೋಡಿ ಸಾಲಿಗೆ ಇಷ್ಟರು ಗೆಳೆಯರು ಎಲ್ಲರೂ ಮಾತಾಡ್ಕೊಂಡೇವು ಮಮ್ಮಿ ನಾವು ಮುಂದಿನ ಸೋಮವಾರ ಹೋಗ್ಬಾರ್ದಂತ ಇದು ಇಷ್ಟು ಎಲ್ಲ ಹುಡುಗರನ್ನ ಮಾತಾಡ್ಕೊಂಡು ನಾವು ಹೋಗ್ಲಿಕ್ಕಂದ್ರೆ ಅವ್ರೇನು ಮಾಡೋರ್ದಾರ ಏನು ಹುಡುಗರು ಇವು ನಾವೀಗ ಎಲ್ಲ ಮಂದಿ ದೇವಸ್ಥಾನಕ್ಕೆ ಬಂದೀವಿ ನಮ್ಮ ಭಾಗ್ಯ ಸಿಕ್ಕಳ ನೋಡ್ರಿ ಹಾ ಮಹಾರಾಷ್ಟ್ರ ಸೊಸೆ ಕರ್ನಾಟಕದ ಹೆಣ್ಮಗಳು ದೇವಸ್ಥಾನಕ್ಕೆ ಬಂದೇವಿ ಈಗ ನಾವು ದೇವ್ರ ದರ್ಶನಾತಿ ಮಾಡ್ಕೊಂಡು ಬಂದಿಂದ ಮತ್ತೆ ಸಿಗ್ತೀವಿ ಇವತ್ತು ಗದ್ಲನೇ ಇಲ್ಲ ನೋಡ್ರಿ ಇಲ್ಲಿ ನೀವು ಹೋಗುವನ ರೀ ದೇವಸ್ಥಾನ ಅಂತೇಳಿ ಸಮೀಪ ಯಾವನು ಅಂಗಡಿ ಇಡಂಗಿಲ್ಲ ಅಂತ ಹೇಳಾಗಿದ್ರು ಅಕ್ಕ ಮೇಲೆ ತಾರ ನಮ್ದಿನ್ನೂ ಲೇಟ್ ಐತ್ರಿ ಸರ್ ಬಾಗ್ಲು ಬಂದಾಕತ್ರಿ ಮತ್ತೆ ಹಾಕೋರಿಗೆ ಅಂದ್ರೆ 10 ರೂಪಾಯಿ ಗೊಂಡಿ ಮಾಡ್ರಿ ಎಷ್ಟು ಚಂದ ಕುಂತ ನೀವು ಬಡ್ಡೆ ಹಾಕ್ರಿ ಆಟ ಬಳೆ ಹಾಂ ರೀ ನೀರು ಕೊಡ್ಬೇಕೆ ಬಳೆ ಎಲ್ಲಮ್ಮನ ದೇವಸ್ಥಾನ ಎಲ್ಲ ಖಾಲಿ ಇವ ಇದ್ರಾಗ್ರಿ ಇನ್ನು ಭಾರತನಾಗ ಎಲ್ಲಿ ಕಾಲು ಇಡಾಕ ಸಮಯಕ್ಕೆ ಹೇಸಿ ಬರ್ತೈತೆ ಆ ನಮನೆ ಮಾಡಿರ್ತಾರೆ ಹೌದು ಹಾಗಾದ್ರೆ ಜಳಕ ಮಾಡೋದು ಅಲ್ಲಿ ಅರ್ಬಿ ಬಿಟ್ಟು ಹೋಗೋದು ಇಲ್ಲ ಹೊಸ ಹೆಂಗೆ ಅನಿಸ್ತದೆ ನೋಡಿ ಪರಿಸ್ಥಿತಿ ನಾವು ಹಾಕಿ ಸಿರಿಚಂಡ್ ಮಾಡ್ತೀವಿ ಆಮೇಲೆ ಇದು ಮಾಡಕ್ಕೆ ಮಾಡ್ಕೊಳಕ್ಕಾಗಲ್ಲ ಅಲ್ಲಿ ಬರ್ಕೊಂಡು ನಮ್ಗೆ ಹಂಗಿಂದ ಹಾಕ್ತಾರಿಲ್ಲ ಹಿಂಗೆ ಹಾಕ್ತಾರೆ ಅಂತ ಬರ್ಕೊಂಡು ಹಾಕ್ತಾರಿಲ್ಲ ಇಲ್ಲಿ ಹಿಂಗೆ ಬರ್ತಾರ್ರಿ ಇಲ್ಲಿ ಅಲ್ಲಿ ಎನ್ಗೊಂಡದಾಗ ನೀರು ಹಾಕೊಂಡ್ರಿ ಹಿಂಗೆ ಬರ್ತಾರ್ರಿ ಹಿಂಗೆ ಬಂದ
ಅಲ್ಲಿ ಹಾಂ ಇಲ್ಲೇ ಮುಗಿಸ್ಬಿಡ್ರಿ. ಹಾಂ ರೀ ರೌಂಡ್ ಇಲ್ರಿ, ಇಲ್ಲೇ ಅಲ್ಲೇ ಮುಂದೆ ಹಾಕಿ ಅಲ್ಲೇ ಮುಗಿಸ್ಬಿಟ್ರಿ ಅದು. ತಗೊಳ್ರಿ ಎರಡು ರೊಕ್ಕ ಕೊಡ್ತೇವಪ್ಪಿ. ಎಷ್ಟು? 40 ರೂಪಾಯಿ. ಪಾಪ ಅವರು ಎರಡು ತಗೊಂಡೇವಿ. ಅಲ್ಲೇ ಇತ್ರಲ್ಲ ಬಸ್ ಬರಲ್ಲ ಮಾತ್ರ ಹೋಗ್ತಿದ್ವಿ 5 ರೂಪಾಯಿ ಕೊಟ್ರೆ. ಇಲ್ಲಿ ರೊಕ್ಕ ಮಾಡ್ತವ್ರದಾರ್ರಿ ಅವ್ರ ತಮ್ಮ ಅಂಟಿರಿ ಇವತ್ತು ನಾವು ಇಲ್ಲೇ ಯಲ್ಲಮ್ಮಗುಡ್ಡಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೆ. ಪ್ರತಿಭಾ ಹೊಂಟಿದ್ದಾರೆ, ನಾವು ದೀಡ್ ನಮಸ್ಕಾರ ಆಗ್ತೀವಿ ರೀ, ಬರ್ರಿ ಹೋಗಿ ಬರೋಣ ಅಂತೇಳಿ ಅಂತಂದ್ರೆ ಪ್ರತಿಭಾ ಮತ್ತು ಅವರ ನೆಗೆನಿ ಮಗ ಬಸ್ಸು ಅವರಿಬ್ಬರು ಸೇರಿ ದೀಡ್ ನಮಸ್ಕಾರ ಹಾಕಾಗದಿದ್ರೆ ಇಲ್ಲೇ ಯಲ್ಲಮ್ಮಗುಡ್ಡ ಹಿಂಗೆ ಏನಾದರೂ ನಾವು ಬೇಡ್ಕೊಂಡಿರ್ತೇವಲ್ಲ, ಬೇಡ್ಕೊಂಡಾಗ ಹರಕೆ ಈಡೇರಿದಾಗ ಹರಕೆ ತೀರಿಸುವಂಥ ಒಂದು ಸಂಪ್ರದಾಯ ನೋಡಿರಿ. ಹಿಂಗೆ ಅಡವಾರದಾಗ ಹೋದ್ವಿ ಅಂದ್ರೆ ಗದ್ದಲ ಇರಂಗಿಲ್ಲ, ಚಲೋ ಅಂತ ಅನಿಸ್ತೈತೆ. ದರ್ಶನ ಆಗಲಿ ಹಿಂಗೆ ಯಾವುದಾದ್ರೂ ಹರಕೆನ ತೀರ್ಸಾಕ. ಇನ್ನೊಂದು ಖುಷಿ ವಿಷಯ ಏನಂತಂದ್ರೆ ನಿಂದ್ರಿ ಈಗ ಅವು ಎಣ್ಣೆ ಇದ್ರೊಳಗೆ ಐತೆ ನೋಡಿ, ಅದ್ರೊಳಗೆ ಹಾಕ್ರಿ. ಈಗ ಯಲ್ಲಮ್ಮನ ದೇವಸ್ಥಾನ ನಮ್ಮ ಭಾರತ ದೇಶದೊಳಗೆ ತಿರುಪತಿ ತಿಮ್ಮಪ್ಪನ ಬಿಟ್ರೆ ನೆಕ್ಸ್ಟ್ ಭಾಳ ಭಕ್ತಾದಿಗಳು ಬರೋದಂತಂದರೆ ಯಲ್ಲಮ್ಮಗುಡ್ಡದ ದೇವಸ್ಥಾನ ಅಂತ. ನಮಗೂ ಅಷ್ಟೊಂದು ಗೊತ್ತಿರಲಿಲ್ಲ, ನೀವು ನ್ಯೂಸಲ್ಲಿ ನೋಡಿರ್ಬೋದು. ಯಲ್ಲಮ್ಮಗುಡ್ಡನೂ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಥರನ ಮಾಡುವಂಥ ಇದನ್ನು ಮಾಡ್ಕೊಂಡಾರ. ಇನ್ನೊಂದು 2 ತಿಂಗಳಲ್ಲಿ ಟೆಂಡರ್ನ ಕರೆದ ಇನ್ನೊಂದು ವರ್ಷದೊಳಗಂತಂದ್ರೆ 6 ತಿಂಗಳದೊಳಗಂತಂದ್ರೆ ಕೆಲಸ ಶುರು ಮಾಡ್ತಾರೆ. ಹಾಗಾಗಿ ಇಲ್ಲೆಲ್ಲ ಅಂಗಡಿಗಳು ಏನಿದ್ವಲ್ಲ ಅವನ್ನೆಲ್ಲನೂ ತೆಗ್ದಾರ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಆ ನ್ಯೂಸ್ ನೋಡಿದಿಂದ. ನಮ್ಮ ಕರ್ನಾಟಕದೊಳಗೆ ದೇವಸ್ಥಾನಗಳು ದಕ್ಷಿಣ ಕನ್ನಡ ಉತ್ತರ ಕನ್ನಡಗಳ ಕಡೆ ಭಾಳ ಏನು ಮಾಡಿದ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ದೇವಸ್ಥಾನಗಳನ್ನು. ನನಗೆ ಯಾವಾಗಲೂ ಅನ್ನಿಸ್ತಿತ್ತು, ನಾನು ಹೋದಾಗ ನಾನು ಭಾಳ ಸಲ ಲಾಗಲ್ಲಿ ಸಹಿತ ಹೇಳೀನಿ, ನಮ್ಮ ಉತ್ತರ ಕರ್ನಾಟಕದ ಕಡೆ ದೇವಸ್ಥಾನಗಳನ್ನು ಇಂಪ್ರೂವ್ ಮಾಡೋಂಗಿಲ್ಲ. ಅದು ಯಾಕೆ ಏನಂತ ಗೊತ್ತಿಲ್ಲ, ಇಂಪ್ರೂವ್ ಮಾಡಬೇಕು. ಯಾಕಂದ್ರೆ ನಮ್ಮ ರಾಜ್ಯದವರು ಅಷ್ಟೇ ಅಲ್ಲದೆ ಬೇರೆ ರಾಜ್ಯದವ್ರು ಅಷ್ಟೇ ಅಲ್ದನ್ನ ಇಲ್ಲಿ ಭಾರತ ಹುಣ್ಣಿಮೆ ಟೈಮಲ್ಲಿ ಫಾರಿನ್ಸ್ನು ಬರ್ತಾರೆ, ಬೇರೆ ಕಂಟ್ರಿಯವ್ರನ್ನೂ ಸಹಿತ ಬರ್ತಾರೆ. ಬಂದಾಗ ಏನು ಅನ್ನಿಸ್ಬೇಕಂತಂದ್ರೆ ದೇವಸ್ಥಾನ ಅಂತಂದ್ರೆ ಹಿಂಗಿರ್ಬೇಕಲ್ಲ ಅಂಥೇಳಿ ಅನ್ನಿಸ್ಬೇಕು. ಇಲ್ಲೆಲ್ಲ ಜಳಕ ಎಲ್ಲ ಕಡೆ ಆ ಟೈಮಲ್ಲಿ ಅಂದ್ರೂ ಭಾಳ ಜನ ಬರೋದ್ರಿಂದಾಗೆ ಗುಡಿ ಹತ್ತಿರ ಕಾಲಿಡೋಕ್ಕೂ ಸಹಿತ ಆಗಂಗಿಲ್ಲ. ದೀಡ್ ನಮಸ್ಕಾರ ಹಾಕಿರ್ತಾರಲ್ಲ, ಅರಿವಿ ಎಲ್ಲ ಫುಲ್ ಗುಡಿ ಸುತ್ತು ಕಡೆನೇ ಇರ್ತಾವೆ. ಅಷ್ಟೆಲ್ಲ ಗಲೀಜು ಮಾಡಿ ಹೊಲ್ಸಾಟ್ ಮಾಡಿ ಎಲ್ಲ ಹೋಗಿರ್ತಾರೆ. ನಮ್ಮಂಥವ್ರಲ್ರಿ, ನಾವು ಡಿಸಿಪ್ಲಿನ್ನ ಕಾಯಿಲೆ ಇಲ್ಲ ಅಂದ್ರೆ ಹಾಗೆಲ್ಲ ಆಕೈತಿ. ಆದರೆ ಯಾವ ಥರ ಆಕೈತೆ ಅನ್ನೋದಂದ್ರೂ ಕ್ಯೂರಿಯಾಸಿಟಿ ಭಾಳ ಐತಿ. ಒಟ್ಟಿನಲ್ಲಿ ದೇವಸ್ಥಾನ ಅಂತಂದ್ರೆ ಹಿಂಗಿರ್ಬೇಕಪ್ಪ ಅನ್ನೋ ಥರ ಇರ್ಬೇಕು. ಬೇರೆ ರಾಜ್ಯದವ್ರು ಬಂದು ಹೋದ್ರೂ ಇಲ್ಲಿ ದೇವಸ್ಥಾನವನ್ನು ಅವ್ರು ಅಳವಡಿಸ್ಕೊಂಡಿರ್ಬೇಕು, ಆ ಥರ ಇರ್ಬೇಕು ಅನ್ನೋದೊಂದು ಆಸೆ. ಬಟ್ ಖುಷಿ ಆಗತೈತೆ ಅದನ್ನೆಲ್ಲ ಕೇಳಿ ಹಿಂಗೆಲ್ಲ ಮಾಡ್ತಾರ ಅಂಥೇಳಿ ನಾನು ಈಗ ಇಲ್ಲೇ ಅವ್ರು ದೀಡ್ ನಮಸ್ಕಾರ ಹಾಕಕತ್ತಿದ್ರೆ ಹಂಗೆ ನಾವು ಅವ್ರ ಜೊತೆ ಹೊಂಟಿದ್ವಿ. ಇಲ್ಲೇ ಮುಂದ್ಗಡೆನೇ ಇಲ್ಲೇ ಇಲ್ಲೇ ದೀಡ್ ನಮಸ್ಕಾರ ಹಾಕಿ ಅಲ್ಲಿ ಎನ್ಗೊಂಡದಿಂದ ಅಲ್ಲಿಂದ ಹಾಕೊತ ಇಲ್ಲಿ ಮುಗಿಸ್ತಾರೆ.
ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಏನಮ್ಮ ಅಮ್ಮ ಹೇಳ್ರಿ ಅವನು ನೀನು ಮಾಡಂಗೆ ಹೇಳ್ತಮ್ಮ, ನೀ ಹಂಗೆ ಬಂದು ಇಲ್ಲ ಹೇಳ್ರಿ. ಇಡ್ಲಿ ಒಟ್ಟಿ ಗಿಟ್ಟಿವೆ ಎಲ್ಲಮ್ಮಳ ದೇವಸ್ಥಾನ ಎಲ್ಲ ಖಾಲಿ ಖಾಲಿ. ನಾವೀಗ ಒಳಗೆ ದರ್ಶನ ಮಾಡಕ್ಕಂತೇಳಿ ಹೊಂಟೇವಿ. ಗೊತ್ತಲ್ರಿ ಒಳಗೆ ವಿಡಿಯೋ ಅಲೋ ಅಂತೂ ಇರಂಗಿಲ್ಲ. ಹಾಗಾಗಿ ನಾವು ಹೋಗಿ ದರ್ಶನ ಮಾಡ್ಕೊಂಬರ್ತೇವಿ. ಸೂಪರ್ ಬರ್ಬೇಕು, ಸೂಪರ್ ನಂದ ಮಾತ ನಿಮ್ಮಿಬ್ರು ಅಣ್ಣ ತಮ್ಮನಕ್ಕಿದ್ದು ನಂದ ಸೂಪರ್ ಬರ್ಬೇಕ. ಜಸ್ಟ್ ದರ್ಶನ ಮಾಡ್ಕೊಂಬಂದಿದ್ವಿ. ನೀರೇನು ಉಲ್ಟಾ ಈ ಕಡೆ ಒಂದು ಬಯಸ್ಕೊತಾರ ನಾವು ಹೋಗಿ ದರ್ಶನಾತಿ ಮಾಡ್ಕೊಂಡು ಬಂದಿಂದ ಇಲ್ಲಿ ಹೊರಗೆ ಭಂಡಾರ ಮತ್ತು ಕುಂಕುಮ ತೊಗೊಳಕ್ಕಂತ ಹೇಳಿ ನಿಂತೀವಿ. ಪಳಾರತಿ ಎಲ್ಲನೂ ತೊಗೊಂಡ್ರ ಆತಂಥೇಳಿ ದರ್ಶನ ಅಂದ್ರೆ ಚಲೋ ಆತು. ಅದು ಕರೆಕ್ಟಾಗಿ ಕ್ಲೋಸ್ ಆಗೋ ಟೈಮಿಗೆ ನಾವು ಹೋದಿವಿ. ಇಲ್ಲಿ ಹೊರಗೆ ಇದನ್ನು
ಪಡ್ಡಲ್ಗೆ ತುಂಬಿಸೋದು ಅತಿ ಆತಲ್ಲ, ಹಂಗಾಗಿ ಲೇಟ್ ಆಯ್ತು. ಗದ್ಲಿರಲಿಲ್ಲ ಅಂದ್ರೆ ಒಂದಿಷ್ಟು ಸೆಕೆಂಡ್ ನಿಂದ್ರಾಕ್ ಬಿಡ್ತಾರೆ. ಗದ್ಲಿತ್ತಂದ್ರೆ ಒಂದಿಷ್ಟು ಸೆಕೆಂಡ್ ಸಹಿತ ನಿಂದ್ರಾಕ ಬಿಡಂಗಿಲ್ಲ, ಯಾಕಂದ್ರೆ ಭಾಳ ಗದ್ಲ ಆಕೈತೆ ಅಂಥೇಳಿ. ಪ್ರತಿಭಾ ದೀಡ್ ನಮಸ್ಕಾರ ಹಾಕಿದಾಳಲ್ಲ, ದೀಡ್ ನಮಸ್ಕಾರಕ್ಕೆ ನಮ್ಮ ಕಡೆ ಏನು ಮಾಡ್ತಾರೆ ಅಂತಂದ್ರೆ ಹಿಂಗೆ ಏನಾದರೂ ಒಯ್ತಾರೆ. ಮತ್ತು ಬಳೆ ಆಕಿ ಕಾಜಿನ ಬಳೆ ಇಟ್ಕೊಳ್ಳೋಂಗಿಲ್ಲ, ಸ್ವಲ್ಪ ಅಲರ್ಜಿ ಆಕೈತಂತ. ಅದು ಚುಕ್ಕಿ ಬಳೆ ಇಟ್ಕೊಳ್ಳೋಂಗೇ ಇಲ್ಲ ಅಂತ, ಅದಕ್ಕೆ ಬಳೆ ಇಟ್ಕೋಬಾ ಅಂತೇಳಿ ನನ್ನಲ್ಲಿ ಹಸಿರು ಬಳೆ ಇಟ್ಕೋತೇನೆ ಅಂತಂದ್ರೆ, ಚುಕ್ಕಿ ಇಟ್ಕೊಂಡು ಯಾವ ಬೇಕು ನೋಡು ಅವ್ನು ಹಸಿರು ಒಳಗೆ ಇಟ್ಕೋ ಅಂತೇಳಿ ಅಂತಂದೆ. ಇಲ್ಲ ನಂಗೆ ಇಷ್ಟ ಆಗಂಗಿಲ್ಲ ರೀ ಅಂತೇಳಿ ಅಂತಂದ್ರೆ, ಮತ್ತು ಇಲ್ಲಿ ಹಸಿರು ಬಳೆ ಇಟ್ಕೊಂಡಳು ಅಷ್ಟೇ. ಒಂದೇ ಡಜನ್ ಇಟ್ಕೊಂಡಳಕ್ಕೆ, ಇಲ್ಲ ಬ್ಯಾಡ ನಂಗೆ ಇಷ್ಟ ಆಗಂಗೆ ಬಳೆ ಬ್ಯಾಡ್ರಿ ಅಂತೇಳಿ ಅಂತಂದಳು. ಇಲ್ಲ ಇಟ್ಕೋ ಅಂತೇಳಿ ಅಂತಂದಿಂದ ಮುಂದೆ ನಾವು ಸ್ವಲ್ಪ ಯಲ್ಲಮ್ಮಗುಡ್ಡನ ಬಿಟ್ಟು ದಾಟ್ಕೊಂಡು ಬಂದಿಂದ ಅಡುಗೆ ಎಲ್ಲ ಮಾಡ್ಕೊಂಬಂದಿದ್ದಾರಲ್ಲ, ಹಾಗಾಗಿ ಇಲ್ಲೇ ಒಂದು ಕಡೆ ಕುಂತ್ಕೊಂಡು ಊಟ ಮಾಡಾಕತ್ತಿದ್ವಿ. ಅಡುಗೆ ಅಂತೂ ಮಸ್ತ್ ಮಾಡಿರ್ತಾಳೆ ಪ್ರತಿಭಾ. ಇಲ್ಲೇ ಹೋದ್ರೂ ಅಲ್ಲಿ ಮನ್ಯಾಗ ಏನಾರು ಪೂಜೆ ಐತಿ ಏನಾದರೂ ಇದ್ರೂ ಭಾಳ ವೆರೈಟಿ ಅಡುಗೆ ಮಾಡಿರ್ತಾಳೆ. ಮತ್ತು ಪಡ್ಡಲಿಗೆ ತುಂಬಿಸ್ಬೇಕಲ್ಲ, ಹಾಗಾಗಿ ಅಡುಗೆ ಇನ್ನೂ ಜಾಸ್ತಿನೇ ಮಾಡ್ಕೊಂಬಂದಿದ್ರೆ ಪಡ್ಲಿಗೆ ತುಂಬ್ಸಕ್ಕೆ ನಮ್ಗೆ ಊಟಕ್ಕೆ ಆತಿ ಅಂಥೇಳಿ ಎಲ್ಲರೂ ಪದ್ಧತಿ ಸೀರೆಗೆ ಊಟ ಮಾಡ್ಕೊಂಡು ಬಂದು ಕಾರಲ್ಲಿ ಅಂದ್ರೂ ಮಾತಾಡ್ಕೊತ ಫ್ಯಾಮ್ಲಿ ಫ್ರೆಂಡ್ಸ್ ಹಿಂಗೆ ಇದ್ರಂದ್ರೆ ಜಾಸ್ತಿ ಜನ ಇದ್ರೆ ಭಾಳ ಖುಷಿ ಆಕೈತಿ. ಎಂಜಾಯ್ ಮಾಡ್ತೇವೆ ಜರ್ನಿಯಾಗಲಿ, ಇಲ್ಲಿ ದೇವಸ್ಥಾನಕ್ಕೆ ಹೋಗಲಿ, ಯಾವುದಾದ್ರೂ ಒಂದು ಪ್ಲೇಸ್ನ ನೋಡೋಕ್ಕಂತ ಆಗಲಿ ಖುಷಿ ಆಕೈತಿ ಮಾತಾಡ್ಕೊತ. ಅದು ಆ ದಿನ ಅಂತೂ ಲೈಫಲ್ಲಿ ಮರೆಯೋಕೆ ಆಗಂಗಿಲ್ಲ, ಅಷ್ಟೊಂದು ಖುಷಿ ಆಕೈತಿ. ಈಗ ನಮ್ಮ ಮುಂದೆ ಮತ್ತು ಅಲ್ಲಿಂದ ಜರ್ನಿ ಶುರು ಆಗ್ತಿದ್ದ ಮುಳ್ಳೂರು ಗುಡ್ಡ. ಈಗ ಇಲ್ಲಿ ಅದು ಮಳೆಗಾಲ ಆಗಿರ್ತೈತಲ್ಲ, ಮಳೆಗಾಲ ಟೈಮಲ್ಲಿ ಹಿಂಗೆ ಜರ್ನಿ ಮಾಡಬೇಕಾದ್ರೆ ಭಾಳ ಖುಷಿ ಅಂತ ಅನಿಸ್ತೈತೆ. ಎಲ್ಲ ಕಡೆ ಹಚ್ಚ ಹಸಿರು ಗ್ರೀನರಿ ಅದು ಬಂದಾಗೈತೆ ನೋಡು, ಹೇಳ್ಬೇಕನ್ನಿ ಮರ್ತೀನಿ. ಗ್ರೀನರಿ ಇರ್ತೈತಿ. ಇಲ್ಲೇ ಸ್ವಲ್ಪ ತರವಿ ಫೋಟೋ ಶೂಟ್ ಮಾಡ್ಕೊಂಡ್ರೆ ಆತಂತೇಳಿ ಇಲ್ಲೇ ತರಬಿಸಿದ್ವಿ ನಾವು ಗಾಡಿನ ಮುಳ್ಳೂರು ಗುಡ್ಡದಾಗ ಬಂದು. ಇಲ್ಲಿ ಫೋಟೋ ಶೂಟ್ ಮಾಡಕೊಳಕತ್ತೀವಿ ನೋಡ್ರಿ ನಾವು ಗುಡ್ಡದಾಗ. ಮಸ್ತ್ ಐತಿ ವ್ಯೂ ಅಂತೂ. ಸಂಜೆ ಈ ಟೈಮ್ನಾಗ ಫೋಟೋ ಮಸ್ತ್ ಬರ್ತಾವ. ಸರಿ ಬೈಲ್ ಬಗ್ಗೆ ನಿಂದ್ರ ಹಿಂಗೆ ನಿಂದ್ರ. ಇಲ್ಲ ಆಚೆ ಕಡೆ ಯಾರು ನಡೀತಾ. ಹಾಂ ಆಕಾಶ್ ನೋಡ್ತಾ ಮತ್ತೆ ಆಕಾಶ್ ನಿಂಬೆ ಗಿಡಕ್ಕೆ ಹೋಗ ತಡಿ ಅಂಟಿ ಒಂದು ಸೆಕೆಂಡ್. ಹಿಂಗೆ ಸರಿ ಆಕಾಶ್ ನೋಡ ಹಂಗೇನು ನಿಲ್ಬೇಡ, ಸೇಡಿ ಹಂಗ ಆಕಾಶ್ ನೋಡ. ಹಾಂ ಇಲ್ಲೇ ಬಾ, ರೋಡ್ನೇ ಬಾ ಈ ಕಡೆ ಹಿಂಗೆ ಅಷ್ಟ ನಿಂದ್ರಿ. ಒಂದು ಈಟು ಕೆಳಗೆ ಮಾಡ, ಹಂಗ ಒಂದು ಕಾಲು ಮುಂದೆ ಇಡಿ. ಹಾಂ ಹಂಗಲ್ಲ ಮುಖ ಪೂರ ಕೆಳ ನಡ್ಕೊಂಡ್ ಬರೋರುತ್ತೆ ಹಿಂಗ. ಇಲ್ಲ ಈ ಕೈ ಬಿಡು. ಹಾಂ ಹಂಗೆ ಇಡು ಕೈಲಿ ವಿಡಿಯೋ ಮಾಡತ್ತೇನೆ ಅಂತ ಇಲ್ಲಿ ನೋಡ್ರಿ ಫೋಟೋಗ್ರಾಫರ್ ಕೂತ್ ಫೋಟೋ ಹೊಡ್ಯಾತಾನ. ಆಂಟಿ ಫೋನ್ ಬಿಡು ಈಗ. ಆಂಟಿನ ಕೊಟ್ಟು ಕಳ್ಸ. ಹಾ ಪ್ರತೀಕ್ಷಾ ಅಲ್ಲಿ ನೋಡ ದಕ್ಷ, ಅಲ್ಲಿ ನೋಡಲೇ ಅಪ್ಪಾಜಿ ನೋಡಿಲ್ ಮೇಲೆ ನೋಡಲ್ಲ. ನೋಡಲೇ. ಅಲ್ಲಿ ಒಬ್ಬರ ಫೋಟೋ, ಇಲ್ಲಿ ಒಬ್ಬರ ಫೋಟೋ, ನಮ್ದೊಂದು ಫೋಟೋ. ಇಲ್ಲಿ ನೋಡ್ರಿ ಸ್ಟೈಲ್ ಮಾಡಿ ಫೋಟೋ ಸಕ್ಸಾತಾರು. ಆತ ತಡಿ ಒಂದ ನೋಡಿ ಕ್ಯಾಮ್ರಾ ಎಲ್ಲ ಐತಿದ್ರಾಗ. ಚಪ್ಪಲ್ ಬರ್ತಾವ ಕರೆಕ್ಟ್.
ನಾವು ರೋಡಲ್ಲೇ ಒಂದು ಅರ್ಧ ತಾಸು ಟೈಮ್ ಸ್ಪೆಂಡ್ ಮಾಡಿ ಇಲ್ಲೆಲ್ಲ ಫೋಟೋ ತಕ್ಕೊಂಡು ಈಗ ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಪ್ರತಿ ಬಾರ್ ಫ್ಯಾಮ್ಲಿ ನೋಡೋಕೆ ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ. ಎಲ್ಲರೂ ಹೋಗ್ಬೇಕಾದ್ರೆ ಅವ್ರ ಫ್ಯಾಮ್ಲಿ ಸಮೇತನೇ ಹೋಗ್ತಾರೆ. ಅವ್ರ ಫ್ಯಾಮ್ಲಿಯಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಾರಲ್ಲ, ನನಗೆ ಇನ್ನೂ ಖುಷಿ ಆಕೈತಿ. ಒಂಥರ ನಾನು ಅವ್ರ ಫ್ಯಾಮ್ಲಿ ಥರ ಆಗ್ಬಿಟ್ಟೆ. ಏನೋ ಫಂಕ್ಷನ್ ಇದ್ದರೂ ಏನೇ ಇದ್ರೂ ಎಲ್ಲದಕ್ಕೂ ಕರಿತಾಳೆ ಪ್ರತಿಭಾ. ಖುಷಿ ಆಕೈತಿ. ಈಗ ಎಲ್ಲರನ್ನೂ ಫೋಟೋ ತಕ್ಕೊಂಡು ದರ್ಶನಾತಿ ಮಾಡ್ಕೊಂಡು ಇವತ್ತಿನ ದಿನ ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿಯಿಂದನೇ ಹೋತಂತ ಹೇಳ್ತೇನೆ ನಾನು. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಲೇಟ್ ಆಗಿತ್ತಲ್ಲ, ಇಲ್ಲ ಅವರಷ್ಟೇ ಹೋಗಿರ್ಬೋದು, ಯಾಕಂದ್ರೆ ಕಾರಲ್ಲೆಲ್ಲ ಅವರಷ್ಟೇ ಹೋಗಿರ್ಬೋದು, ಅಥವಾ ಮತ್ತು ಜಾಗತಿ ಏನಾದರೂ ಇರೋಕ್ಕಿಲ್ಲ ಅಂತ ಹಂಗೆ ಅಂದ್ಕೊಂಡಿದ್ನಿ. ಯಾಕಂದ್ರೆ ದೇವಸ್ಥಾನಕ್ಕಲ್ಲ ಲೇಟ್ ಆಗಿರೋದ್ರಿಂದಾಗೆ ಸರಿ ಮತ್ತು ಅಥವಾ ಇಲ್ಲಾಂದ್ರೆ ಏನಾದರೂ ಕ್ಯಾನ್ಸಲ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ನಿ. ನಮ್ಮ ಮನೆಯವ್ರು ಅದನ್ನ ಅಂದ್ರೆ ಅವರು ಬೇರೆ ಆಚೆ ಕಡೆ ಹೊಲಕ್ಕೆ ಹೋಗಿದ್ರು. ಏನಾಯ್ತು ಅಂತ ಅಗ್ಲೆ ಮೇಲೆ, ಯಾಕಂದ್ರೆ ನಾನು ಬಿಟ್ಟು ಬರಬೇಕಲ್ಲ ಅಂತ ಬಿಟ್ಟು ಬರೋಕೆ ಕೇಳೋರು. ಇಲ್ಲ ಕ್ಯಾನ್ಸಲ್ ಏನಾದರೂ ಆಗಿರ್ಬೋದು, ನಾನು ಹೊಳ್ಳಿ ಫೋನ್ ಹಚ್ಚಿಲ್ಲ ಅಂಥೇಳಿ ನಾನು ಹಂಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸುಮ್ಮನೆ ಫೋನ್ ನೋಡ್ಕೊತ ಕುಂತಿದ್ನಿ. ಈಗ ಇಲ್ಲಿ ನಮ್ಮ ಶಿವನ ದೇವಾಲಯದ ಹತ್ರನ ಹಾದು ಹೋಗ್ಬೇಕು. ನಾವು ಪ್ರತಿ ಸಲನೂ ಈ ಕಡೆ ರಾಮದುರ್ಗದ ಸೌದತ್ತಿ ಧಾರವಾಡತಿ ಹೋಗ್ಬೇಕಾದ್ರೆ ಈ ಟೈಮ್ ಅದು ಸಂಜಿನ ಆತು ನಾವು ವಾಪಸ್ ಬರ್ಬೇಕಾದ್ರೆ. ನೋಡೋಕೆ ಎಷ್ಟು ಚಂದ ಕಾಣಿಸ್ತೈತಿ. ಅದ್ರ ರಾತ್ರಿ ಟೈಮ್ ಇನ್ನೂ ಲೈಟಿಂಗ್ಸ್ ಇರ್ತೈತಲ್ಲ, ಅವಾಗ ಇನ್ನೂ ಭಾಳ ಚಂದ ಕಾಣಿಸ್ತೈತಿ. ಅದರ ರಾತ್ರಿ ಟೈಮ್ ಅಲೋ ಇಲ್ಲ ಇಲ್ಲಿ. ಯಾರಾದರೂ ಹೋಗಿರಲಿಲ್ಲ ಅಂದ್ರೆ ಒಂದು ಸಲ ಹೋಗಿ ಬರ್ರಿ. ಅಲ್ಲಿ ಶಿವನ ದೇವಾಲಯ ಚಂದ ಐತಿ. ಅದು ಮಳೆಗಾಲ ಟೈಮಲ್ಲಿ ಅಂತಂದ್ರೆ ಇನ್ನೂ ಖುಷಿ ಅಂತ ಅನಿಸ್ತೈತಿ ಹೋಗೋಕೆ. ಇವತ್ತಿನ ವ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಬಂದಿಲ್ಲ. ಸ್ಟೇಟಸ್ ಹಾಕ್ಯಾರ, ನನ್ನ ಚಂದ ಬಂದಿಲ್ಲ, ನಿನ್ನ ಚಂದ ಬಂದಿಲ್ಲ ಅಂತ ಗಾಡಿ ಜಗಳ ಮಾಡಕ್ಕೆ ಆದ್ರೂ ಲಾಸ್ಟ್ ಇಲ್ಲಿಂದ ನೋಡ್ಕೊಂತ ಹೋಗ್ಬಿಟ್ಟು ನೋಡಿ ಮುಂದೆ ನಮ್ಮ ಮನೆಯವ್ರು ಬರ್ತಾರೆ. ಹೋಗೋದು ಇನ್ನು ಅವ್ರು ಬರೋವರೆಗೆ. ನೋಡ್ಕೊಂತ ಬರಾಕತ್ತೀನಿ ಅಂದ್ರೆ ನಾನು ನಿಂಗೆ ಹೇಳಿದ್ಮೇಲೆ ಅವ ಬಾಳಿಕೊಳದಾಗ ಇದ್ದೀವಿ ನಾವು.